ನಮಸ್ಕಾರ ವೀಕ್ಷಕರೇ, ನಿಮ್ಮ ದೇಹವನ್ನು ಡಿಟಾಕ್ಸ್ ಮಾಡಿ ನಿಮ್ಮ ದೇಹದ ಶಕ್ತಿಯನ್ನು ಹೆಚ್ಚಿಸಿಕೊಳ್ಬೇಕಾ? ಹಾಗಾದರೆ 5 ನಿಮಿಷ ಪ್ರತಿದಿನ ಈ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಿ. ದೈನಂದಿನ ಜೀವನದ ಆರೋಗ್ಯಕ್ಕಾಗಿ RR ಯೋಗ ಡೈಲಿ ಲೈಫ್ ಚಾನಲ್ ನಿಮ್ಮ ಜೊತೆ ನಾನು ಯೋಗ ಥೆರಪಿಸ್ಟ್ ಗಣೇಶ್ ಶ್ರೀಕಾಂತ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಮ್ಮ ದೇಹದಲ್ಲಿ ತುಂಬಿರುವಂಥ ವಿಷ ಪದಾರ್ಥಗಳನ್ನು ಹೊರಹಾಕಿ ನಮ್ಮ ದೇಹದ ಶಕ್ತಿ ಹಾಗೂ ನಮ್ಮ ದೇಹದ ಆರೋಗ್ಯವನ್ನು ಹೆಚ್ಚಿಸುವಲ್ಲಿ ಸಹಾಯ ಮಾಡುವಂಥ ಪ್ರಾಣಾಯಾಮ ಕಪಾಲಭಾತಿ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡೋಣ. ಬನ್ನಿ ವೀಕ್ಷಕರೇ, ಈಗ ಕಪಾಲಭಾತಿ ಪ್ರಾಣಾಯಾಮವನ್ನು ಯಾವ ರೀತಿಯಾಗಿ ಅಭ್ಯಾಸ ಮಾಡಬೇಕು, ಹಾಗೆ ಕಪಾಲಭಾತಿ ಪ್ರಾಣಾಯಾಮವನ್ನು ನಾವು ದಿನನಿತ್ಯ ಅಭ್ಯಾಸ ಮಾಡೋದ್ರಿಂದ ನಮಗಾಗುವಂಥ ಲಾಭ ಏನು ಅನ್ನೋದನ್ನು ತಿಳಿದುಕೊಳ್ಳೋಣ. ಮೊದಲು ನಾವು ಕಪಾಲಭಾತಿ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಲು ಯಾವುದಾದ್ರೂ ಒಂದು ಧ್ಯಾನದ ಭಂಗಿಯಲ್ಲಿ ಕುಳಿತುಕೊಳ್ಬೇಕು. ಅದು ಸುಖಾಸನ ಆಗಿರ್ಬೋದು, ಸಿದ್ಧಾಸನ ಆಗಿರ್ಬೋದು, ಪದ್ಮಾಸನ ಆಗಿರ್ಬೋದು, ಅರ್ಧ ಪದ್ಮಾಸನ ಆಗಿರ್ಬೋದು, ಅಥವಾ ವಜ್ರಾಸನ ಆಗಿರ್ಬೋದು. ಸಾಧ್ಯವಾದಷ್ಟು ಕಂಫರ್ಟೇಬಲ್ ಆಗಿ ಕುಳಿತುಕೊಳ್ಳಿ. ನಿಮ್ಮ ಬೆನ್ನು ನೇರವಾಗಿರಲಿ, ಭುಜಗಳು ಸಾಧ್ಯವಾದಷ್ಟು ಸಡಿಲವಾಗಿರಲಿ. ಎರಡೂ ಕೈಯಲ್ಲಿ ಚಿನ್ಮುದ್ರೆಯನ್ನು ಮಾಡಿಕೊಳ್ಬೇಕು. ಕಪಾಲಭಾತಿಯನ್ನು ಮಾಡುವಾಗ ನಾವು ಫೋರ್ಸ್ಫುಲಿಯಾಗಿ ಉಸಿರನ್ನು ಹೊರ ಹಾಕುವಂಥದ್ದು, ಪ್ಯಾಸಿವ್ ಆಗಿ ಇನ್ಹೇಲೇಷನ್ ಆಗುತ್ತೆ. ಸಾಧ್ಯವಾದಷ್ಟು ಫೋರ್ಸ್ಫುಲಿಯಾಗಿ ಉಸಿರನ್ನು ಹೊರ ಹಾಕಬೇಕು, ಈ ರೀತಿಯಾಗಿ. ಇದು 1 ಸ್ಟ್ರೋಕ್. ಇದೇ ರೀತಿಯಾಗಿ ನಾವು 20ರಿಂದ 30 ಬಾರಿ ಸ್ಟ್ರೋಕನ್ನು ಮಾಡ್ತಾ 3 ರೌಂಡ್ ಆಗಿ ನಾವು ಅಭ್ಯಾಸ ಮಾಡಬೇಕು. ಸಾಧ್ಯವಾದಷ್ಟು ನೇರವಾಗಿ ಕುಳಿತುಕೊಳ್ಳಿ. ಈಗ ಎರಡೂ ಕೈಯಲ್ಲಿ ಚಿನ್ಮುದ್ರೆಯನ್ನು ಮಾಡ್ಕೊಳ್ಬೇಕು. ಕಣ್ಣನ್ನು ಮುಚ್ಕೊಳ್ಳಿ, ಉಸಿರನ್ನು ತೆಗೆದುಕೊಳ್ಳಿ, ಹಾಗೆ ಉಸಿರನ್ನು ಹೊರ ಹಾಕಿ, ಮತ್ತೆ ಉಸಿರನ್ನು ತೆಗೆದುಕೊಳ್ಬೇಕು. ಫೋರ್ಸ್ಫುಲಿಯಾಗಿ ಎಕ್ಸೇಲನ್ನು ಮಾಡುವಂಥದ್ದು. ರಿಂದ 30 ಬಾರಿ ಸ್ಟ್ರೋಕ್ ಆದ ನಂತರ ರಿಲ್ಯಾಕ್ಸ್ ಮಾಡಿ. ಇದು 1 ರೌಂಡ್. ಇದೇ ರೀತಿಯಾಗಿ ಮತ್ತೆ 2 ಬಾರಿ ನೀವು ಪುನರಾವರ್ತನೆಯನ್ನು ಮಾಡಬೇಕು. ಕಪಾಲಭಾತಿ ಪ್ರಾಣಾಯಾಮ 20ರಿಂದ 30 ಬಾರಿ ಸ್ಟ್ರೋಕ್ ಆದ ನಂತರ ಸಂಪೂರ್ಣ ನಿಮ್ಮ ದೇಹದಲ್ಲಿ ಆಗುವಂಥ ಬದಲಾವಣೆಯನ್ನು ಸೂಕ್ಷ್ಮವಾಗಿ ಗಮನಿಸಬೇಕು. ಅದು ನಿಮ್ಮ ಉಸಿರಾಟದಲ್ಲಾಗಿರ್ಬೋದು, ಹಾಗೆ ನಿಮ್ಮ ದೇಹದಲ್ಲಾಗಿರ್ಬೋದು, ಅಥವಾ ನಿಮ್ಮ ಮನಸ್ಸಿನಲ್ಲಾಗಿರ್ಬೋದು. ಆಗಿರುವಂಥ ಬದಲಾವಣೆಯನ್ನು ಸೂಕ್ಷ್ಮವಾಗಿ ಗಮನಿಸಿ. ಇದೇ ರೀತಿಯಾಗಿ ನೀವು 2ರಿಂದ 3 ಬಾರಿ ಪುನರಾವರ್ತನೆಯನ್ನು ಮಾಡಿ. ಈ ಕಪಾಲಭಾತಿ ಪ್ರಾಣಾಯಾಮವನ್ನು ದಿನನಿತ್ಯ ನಾವು 5 ನಿಮಿಷ ಅಭ್ಯಾಸ ಮಾಡೋದರಿಂದ ಜೀರ್ಣಶಕ್ತಿಯನ್ನು ಸುಧಾರಿಸಿ ನಮ್ಮ ಹೊಟ್ಟೆ ಭಾಗದಲ್ಲಿ ತುಂಬಿರುವಂಥ ಕೊಬ್ಬನ್ನು ಕರಗಿಸಿಕೊಳ್ಳಲು ಸಹಾಯ ಮಾಡುತ್ತೆ. ಹಾಗೆ ನಮ್ಮ ದೇಹದಲ್ಲಿ ತುಂಬಿರುವಂಥ ವಿಷ ಪದಾರ್ಥಗಳನ್ನು ಹೊರಹಾಕಲು ಈ ಪ್ರಾಣಾಯಾಮ ಉತ್ತಮವಾದ ಪ್ರಾಣಾಯಾಮವಾಗಿದೆ. ಶ್ವಾಸಕೋಶದ ಸಾಂದ್ರತೆಯನ್ನು ಹೆಚ್ಚಿಸಿ ನಮ್ಮ ದೇಹದ ದಣಿವನ್ನು ಕಡಿಮೆ ಮಾಡಿ ನಮ್ಮ ಚರ್ಮದ ಕಾಂತಿಯನ್ನು ಹೆಚ್ಚಿಸುವಲ್ಲಿ ಈ ಪ್ರಾಣಾಯಾಮ ಸಹಾಯ ಮಾಡುತ್ತೆ. ಈ ಪ್ರಾಣಾಯಾಮವನ್ನು ದಿನನಿತ್ಯ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೀವು ಅಭ್ಯಾಸ ಮಾಡಬೇಕು. ಹೈ BP ಹಾಗೆ ಗರ್ಭಾವಸ್ಥೆಯಲ್ಲಿ ಅಭ್ಯಾಸ ಮಾಡೋರಾಗಿದ್ದರೆ ನೀವು ವೈದ್ಯರ ಸಲಹೆಯನ್ನು ಪಡ್ಕೊಳ್ಬೇಕು. ಈ ಪ್ರಾಣಾಯಾಮವನ್ನು ನೀವು ಅಭ್ಯಾಸ ಮಾಡುವಾಗ ತಲೆ ಸುತ್ತಿನ ಸಮಸ್ಯೆ ಏನಾದರೂ ಕಾಣಿಸ್ಕೊಂಡ್ರೆ ತಕ್ಷಣ ಈ ಪ್ರಾಣಾಯಾಮವನ್ನು ನಿಲ್ಲಿಸಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ದೇಹದಲ್ಲಿ ತುಂಬಿರುವಂಥ ವಿಷ ಪದಾರ್ಥವನ್ನು ಹೊರಹಾಕಿ ನಮ್ಮ ಸಂಪೂರ್ಣ ದೇಹಕ್ಕೆ ಉತ್ತಮವಾದ ಶಕ್ತಿ ಹಾಗೂ ನಮ್ಮ ದೇಹವನ್ನು ಆರೋಗ್ಯವಾಗಿಟ್ಕೊಳ್ಳಲು ಸಹಾಯ ಮಾಡುವಂಥ ಪ್ರಾಣಾಯಾಮ ಕಪಾಲಭಾತಿ ಪ್ರಾಣಾಯಾಮ. ಈ ಪ್ರಾಣಾಯಾಮವನ್ನು ದಿನನಿತ್ಯ ಅಭ್ಯಾಸ ಮಾಡ್ತಾ ನಿಮ್ಮ ದೇಹದ ಆರೋಗ್ಯವನ್ನು ಹೆಚ್ಚಿಸಿಕೊಳ್ಳಿ. ಈ ವಿಡಿಯೋ ನಿಮಗೆ ಉಪಯುಕ್ತ ಎನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಹರಿ ಓಂ ತತ್ಸತ್.